ಕಂದಾಯ ಸೇವೆಗಳ ವಿಶೇಷ ಆಂದೋಲನವನ್ನು ಕಟ್ಟಿಮೆಳಲವಾಡಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಹುಣಸೂರು ಉಪವಿಭಾಗಾಧಿಕಾರಿ ಮೊಹಮ್ಮದ್ ಹಾರಿಸ್ ಸುಮೇರ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಬರುವ ಬಾಕಿ ಪ್ರಕರಣಗಳನ್ನು ಶೀಘ್ರ ವಿಲೇವಾರಿ ಮಾಡಲು ಹಾಗೂ ಕಂದಾಯ ಇಲಾಖೆಯ ವಿವಿಧ ಸೇವೆಗಳನ್ನು ಸಾರ್ವಜನಿಕರಿಗೆ ತ್ವರಿತಗತಿಯಲ್ಲಿ ತಲುಪಿಸಲು 15 ದಿನಗಳ ಕಂದಾಯ ಸೇವೆಗಳ ವಿಶೇಷ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಸದುಪಯೋಗವನ್ನು ಎಲ್ಲ ಸಾರ್ವಜನಿಕರು ಪಡೆದುಕೊಳ್ಳಲು ಜಿಲ್ಲಾಡಳಿತ ವತಿಯಿಂದ ತಿಳಿಸಿ, ಜೊತೆಗೆ ಗ್ರಾಮ ಆಡಳಿತಾಧಿಕಾರಿಗಳು ತಮ್ಮ ಬಳಿ ಇರುವ ಬಾಕಿ ಪ್ರಕರಣಗಳನ್ನು ಪಟ್ಟಿ ಮಾಡಿಕೊಳ್ಳುವುದು, ನಿಗದಿತ ವೇಳಾಪಟ್ಟಿಯನ್ನು ಅಳವಡಿಸಿಕೊಂಡು ಪ್ರತಿಯೊಂದು ಗ್ರಾಮಗಳಿಗೆ ಭೇಟಿ ನೀಡಿ ಬೆಳಗ್ಗೆ 9:30 ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ನಿಗದಿತ ಗ್ರಾಮಗಳಲ್ಲಿ ಹಾಜರಿದ್ದು ಆಧಾರ್ ಸೀಡಿಂಗ್, NPCI ಪ್ರೋಟ್ಸ್, ಅಪೆಂಡೇಷನ್, ಪರಿಹಾರ ಬಾಕಿ ಪಾವತಿ, ಪೌತಿ ಖಾತೆ, ಅರ್ಜಿ, ಇನ್ನುಳಿದ ಸಾಮಾನ್ಯ ಸಮಸ್ಯೆಗಳ ಪರಿಹಾರ ಕುರಿತಂತೆ ನೀಡಬೇಕಾಗಿರುವ ಸೇವೆಗಳನ್ನು ಖುದ್ದಾಗಿ ಗ್ರಾಮ ಆಡಳಿತ ಅಧಿಕಾರಿಗಳು ಹಾಜರಿದ್ದು ತಮ್ಮ ಬಳಿ ಇರುವ ಬಾಕಿ ಪ್ರಕರಣಗಳನ್ನು ವಿಲೇವಾರಿ ಮಾಡುವುದರ ಜೊತೆಗೆ ಕಂದಾಯ ಇಲಾಖೆಯಿಂದ ಸಾರ್ವಜನಿಕರಿಗೆ ನೀಡುವ ಸೇವೆಗಳು ತ್ವರಿತಗತಿಯಲ್ಲಿ ಸ್ಥಳದಲ್ಲಿ ಸೂಕ್ತ ಕ್ರಮ ವಹಿಸುವಂತೆ ಉಪ ತಹಶೀಲ್ದಾರ್ ಹಾಗೂ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕಟ್ಟಿಮೆಳಲವಾಡಿಯ ಸಾರ್ವಜನಿಕರು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಮಾಡಿ, ಈ ಗ್ರಾಮದಲ್ಲಿ ದಲಿತರೇ ಹೆಚ್ಚು ಇದ್ದು ಇಲ್ಲಿರುವ ಜನರಿಗೆ ನಿವೇಶನವೇ ಇಲ್ಲ. ಈ ಗ್ರಾಮಕ್ಕೆ ಬೇರೆ ಕಡೆಯಿಂದ ವಲಸೆ ಬಂದಿರುವ ಆದಿವಾಸಿಗಳು ಹಾಗೂ ಮೀನುಗಾರರು ಅವರವರ ಊರಿನಲ್ಲಿ ನಿವೇಶನ ನೀಡಿದ್ರೂ ಸಹ ಇಲ್ಲಿ ನಿವೇಶನಕ್ಕೆ ಬೇಡಿಕೆ ಇಡುತ್ತಿದ್ದು, ಇವರನ್ನು ಸ್ಥಳಾಂತರಿಸಿ ಇಲ್ಲಿನ ನಿವೇಶನ ರಹಿತ ಕಡು ಬಡವರಿಗೆ ನಿವೇಶನ ನೀಡಬೇಕು ಎಂದರು. ಜೊತೆಗೆ ಗ್ರಾಮದಲ್ಲಿ ಕುಡಿಯುವ ನೀರಿನ ಬಹಳ ಸಮಸ್ಯೆ ಇದ್ದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸ್ಪಂದಿಸುತ್ತಿಲ್ಲ ಎಂದಾಗ ಈ ಬಗ್ಗೆ ಈ ದಿನ ಪತ್ರಿಕೆಗಳಲ್ಲಿ ಸುದ್ದಿ ಬಂದಿದ್ದು, ಈಗಾಗಲೇ ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ, ಬಂದು ಪರಿಶೀಲಿಸಿ ಅಧಿಕಾರಿಗಳಿಗೆ ಸೂಚನೆ ನೀಡಲಿದ್ದಾರೆ ಎಂದರು. ಭವಿಷ್ಯದಲ್ಲಿ ಸುಮ್ಮನೆ ಸ್ಕೀಮ್ಸ್ಗಳು ಹೊಸ ಸ್ಕೀಮ್ಸ್ ಬರ್ತದೆ, ಏನ್ ಲಾಭ ಅದಕ್ಕೂ ಏನ್ ಲಾಭ ಅವಾಗ ಆಧಾರದೆಲ್ಲ ಕೇಳ್ತಾರೆ. ಈಗಲೇ ತಾವು ಲಿಂಕ್ ಮಾಡ್ಕೊಂಡು ಆಗಲ್ಲ, ಮತ್ತೆ ಪೆನ್ಷನ್ ಯಾರಿಗೆ ಸಿಗ್ತಾ ಇಲ್ಲ ಅದೆಲ್ಲ ಮಾಡ್ಕೊಟ್ಟಿಲ್ಲ ಅಂದ್ರೆ ಯಾರು ಮಾಡ್ತಾರೆ? RI DT ನೋಡ್ತಾರೆ. ಒಂದ್ ಕೆಲಸ ಮಾಡಿ, ಇವ್ರು ಮಾಡಿಲ್ಲ ಅಂದ್ರೆ ನಾನು ಕಚೇರಿಗೆ ತಹಸೀಲ್ದಾರ್ ಕಚೇರಿಗೆ ಡೈರೆಕ್ಟ್ ಬನ್ನಿ. ಸರಿ, ಎಲ್ಲಿದೆ ತಹಸೀಲ್ದಾರ್ ಕಚೇರಿ? AC ಕಚೇರಿ ಎಲ್ಲಿದೆ? ಉಪವಿಭಾಗಾಧಿಕಾರಿ ಕಚೇರಿ ಅದೇ ಕಚೇರಿಯಲ್ಲಿದೆ, ಡೈರೆಕ್ಟ್ಲಿ ಬರ್ಬೋದು. ಬಟ್ ಒಂದು ರೀತಿ ಇರ್ತದೆ, ಇವರು ಇಲ್ಲೇ ಇರ್ತಾರೆ, ಏನೇನು ಅರ್ಜಿಗಳು ಇದೆ ಇವರಿಗೆ ಕೊಡಿ. ಪ್ರಯಾರಿಟಿ ಬೇಸಿಸ್ ಮೇಲೆ 5 ನೋಡ್ತಾರೆ, ಪೆನ್ಷನ್ ಆಧಾರ ಅದೆಲ್ಲ ಜಾಸ್ತಿ ನೋಡ್ತಾರೆ. ಮಿಕ್ಕದು ಬೇರೆ ಅರ್ಜಿಗಳು ಕೂಡ ಇವ್ರಿಗೂ ಕೊಡಬೇಕು. ಇವರು ಅಕ್ಸೆಪ್ಟ್ ಮಾಡ್ತಾರೆ, ಮಾಡಲೇಬೇಕು. ನೀವು ಅಡ್ರೆಸ್ ಮಾಡಿ ಅದೆಲ್ಲ ಬೇಡ. ಚಾಲನೆ ನೀಡಲು ಬಂದಿರುವ ನಮ್ಮ ಉಪವಿಭಾಗಾಧಿಕಾರಿಗಳಾದ ಹ್ಯಾರಿಸ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಹಾಗೆ ನಮ್ಮ ತಹಸೀಲ್ದಾರ್ ಮೇಡಮ್ ಅವರ ನಯನ ಮೇಡಮ್ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತ.